ಏಯ್ ಛೀ, ಹೋಗು, ನನಗೆ ನಾಚಿಕೆ ಆಗುತ್ತೆ. ನೀನು ತುಂಬ ತುಂಟ ಆಗೋಗಿದ್ಯಾ. ನೋಡ, ನನ್ನ ಮದುವೆ ಆಗ್ತೀಯಾ ಹೇಳು, ಕೊಡ್ತೀನಿ. ನಾಳೆನಾ? ಕಾರಲ್ಲಾದರೆ ಓಕೆ. ಮಧುರ ಪಿಸು ಮಾತಿಗೆ ರೌಂಡ್ ಲೊಟ್ಟೆ ಮಾಮ ಯಾ. ಸರಿ ಸರಿ ಸರಿ, ಫೋನ್ ಇಡು, ನಮ್ಮಣ್ಣ ಬರ್ತಿದ್ದಾನೆ. ಫೋನ್ ಇಡು ಅಂತ ಹೇಳಿದ್ನಲ್ಲ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ 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 ಬಾಯ್. ಹಾಯ್ ಮಲ. ಹಾಯ್ ಗೋವಿಂದು. ಎಲ್ಲೋ ಎಲ್ಲೋ ಐ ಆಮ್ ಯುವರ್ ಡರ್ಟಿ ಫೆಲೋ. ಹೇಗೆ? ಏನ್ ಗೋವಿಂದು, ಎಲ್ಲಾ ಲವರ್ಸು ರೆಡ್ ರೋಸ್ ತಂದ್ರೆ ನೀವು ಮಾತ್ರ ಎಲ್ಲೋ ಫ್ಲವರ್ ತಂದಿದ್ದೀರಾ? ಕಿವಿಲಿಡಕ್ಕೆ ಯಾರಿಗೋ ಫೋನ್ ಮಾಡ್ತಾ ಇದ್ದೆ. ಅದು ನಮ್ಮಣ್ಣ ದುಬಾಯಿಂದ ಫೋನ್ ಮಾಡಿದ್ರು. ಅದ್ ಸರಿ, ಯಾಕೆ ಲೇಟು? ಅದು ಯಾವ್ದೋ ಒಂದು ಸೈಟ್ ರಿಜಿಸ್ಟ್ರೇಷನ್ ಇತ್ತು, ಅದಕ್ಕೋಸ್ಕರ ಲೇಟ್ ಆಗೋಯ್ತು. ಓಹೋ, ಸಿಕ್ಕಾಪಟ್ಟೆ ಕಮಿಷನ್ ಬಂದಿರುತ್ತೆ ಹಾಗಾದ್ರೆ. ಅದು ಸೈಟ್ ತುಂಬಾ ದೊಡ್ಡದು, ಕಮಿಷನ್ ಮಾತ್ರ ತುಂಬಾ ಚಿಕ್ಕದು. ಸ್ವಲ್ಪ ಸ್ವಲ್ಪನೇ ದುಡ್ಡು ಕಲೆಕ್ಟ್ ಮಾಡ್ತಾನೆ ಇದ್ದೀನಿ ನಮ್ಮಿಬ್ರು ಮದುವೆಗೋಸ್ಕರ. ನೋಡಿ, ನೀವು ನನ್ನ ಎಷ್ಟು ಲವ್ ಮಾಡ್ತೀರಾ, ಅದೇ ನನ್ನ ಪೇರೆಂಟ್ಸ್ಗೆ ನನ್ನ ಬಗ್ಗೆ ಕನ್ಸನ್ನೇ ಇಲ್ಲ. ನನಗ್ ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರಾ? ಯಾಕೆ, ಏನಾಯ್ತು? ನೋಡಿ ಗೋವಿಂದು, ನಾಳೆ ನನ್ ಹುಟ್ಟಿದ ಹಬ್ಬ. ಆನೆ ಬಾಲದ ಉಂಗುರ ಹಾಕೋಬೇಕು ಅಂತ ತುಂಬಾ ಆಸೆ. ನಮ್ಮ ಅಪ್ಪನು ಕೇಳ್ದೆ, ಕೊಡ್ಸಲ್ಲ ಅನ್ಬಿಟ್ರು. ನಿನ್ನ ಬರ್ತ್ಡೇ ಹೋದ ವಾರ ಅಂತ ನನ್ನ ಹತ್ರ ಆಪಲ್ ಫೋನ್ ತರಿಸ್ಕೊಂಡಲ್ಲ. ಅದು ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿರೋ ಬರ್ತ್ಡೇ. ನಾಳೆ ನನ್ ಒರಿಜಿನಲ್ ಬರ್ತ್ಡೇ. ಕಳ್ಳಿ ನೀನೇನು ಯೋಚನೆ ಮಾಡ್ಬೇಡ, ನನ್ನ ಪ್ರಾಣನೇ ನಿನಗೋಸ್ಕರ ಒತ್ತಿಯಾಗಿಟ್ಟಿದ್ದೀನಿ. ನಿಮ್ ಮನೆಯವರು ಆನೆ ಬಾಲದಲ್ಲಿ ಉಂಗುರ ಮಾಡಿಸು ಹೋದ್ರೇನು, ನಾನು ಆನೆದು ತಾತ ಸೊಂಡ್ಲೆ ನಿನ್ನ ಕತ್ತಕ್ಕೆ ಸುತ್ತಿ ಹಾರ ಮಾಡಿ ಹಾಕಿಸ್ಬಿಡ್ತೀನಿ. ಸೋ ಕ್ಯೂಟ್. ಬರೀ ಕ್ಯೂಟ್ ಅಂದ್ರೆ ಆಗ್ಬಿಡುತ್ತಾ? ಏನಾದ್ರು ಕಸ ಮಾಸ. ಸಲಾಂ ಬಕ್ರ ಭಯ್ಯ. ಅಲ್ಲ, ಅದು ದೊಡ್ಡ ಡಾನ್ ಅಂತೀರಾ, ಒಂದು ಸಣ್ಣ ಗನ್ ಇಲ್ಲ, ಒಬ್ಬ ಗನ್ ಮ್ಯಾನ್ ಇಲ್ಲ. ನಾನೇ ಗನ್ನು, ನಮ್ದಕ್ಕೆ ಗನ್ ಮ್ಯಾನು. ತಿನ್ನೋಕೆ ಕಾಸಿಲ್ಲ, ಗನ್ ಮ್ಯಾನ್ ಬೇರೆ. ಸಾರಿ ಭಯ್ಯ. ಏನ್ ನಿಮ್ದು ಡೀಲು? ತಲೆನ, ಕಾಲ, ಗರ್ದನ, ಬೇಜಾನ, ಬೋಟಿನ, ಗುಡ್ಲಿಯಾನ? ಏನಿದೆಲ್ಲ ಮಿಲಿಟರಿ ಹೋಟ್ಲ್ ಮೆನು ಇದ್ದಂಗಿದೆ. ಫಸ್ಟ್ ಅಲ್ಲೇ ತಾನೇ ಕೆಲಸ ಮಾಡ್ತಿದ್ದೆ. ಸರಿ ಭಯ್ಯ. ಏನ್ ನಿಮ್ದಕ್ಕೆ ಕೆಲಸ ಹೇಳ್ರಿ, ಯಾವ ಹುಡುಗನ್ಗೆ ಕಳಿಸ್ಬೇಕು ಅಂತ ಹೇಳ್ತೀನಿ. ಅವನು 95 ಮಾಡಲ್ದು ಸತ್ಯ. ಇವನ್ ಜೋಗಿ, ಸಂತ, ಕಟ್ಟಿ ಪುಡಿ. ನಮ್ಮಲ್ಲಿ ಎಲ್ಲ ಎಜುಕೇಟೆಡ್, ಇವನೊಬ್ನೇ ವಂಶಿ. ಅವನು ಪೊಲೀಸ್ ಆಫೀಸರ್ಗೆ ಆಗ್ಬೇಕು ಅಂತ ಬಂದ್ಬಿಟ್ಟು ಕ್ರಿಮಿನಲ್ಗೆ ಆಗ್ಬಿಟ್ಟವನೇ. ಏನ್ ಎಲ್ರ ಹೆಸರು ಕನ್ನಡ ಸಿನಿಮಾ ಟೈಟ್ಲ್ ಇದ್ದಂಗಿದೆಯಲ್ಲ, ಇದು ಕನ್ನಡ ಸಿನಿಮಾ ಟೈಟ್ಲಾ ಇಲ್ಲ ಇವ್ರಗಳ ಹೆಸರ? ಇವ್ರದ್ದು ಹೆಸರನ್ನೇ ಪಿಕ್ಚರ್ಗೆ ಇಟ್ಟಿದ್ದು. ಹಂಗಾದ್ರೆ ಒಂದು ಲೇಟೆಸ್ಟ್ ಬಿಟ್ಬಿಟ್ಟಿದ್ರಲ್ಲ. ಯಾವ್ದು? ಬಾಜಾರಂಗಿ. ಅವರು ರಾಮದುರ್ಗಾಗೆ ಹೋಗಿದ್ದಾರೆ. ಏನ್ ಡೀಲ್ ನಿಮ್ದು? ಒಂದು ಹುಡುಗಿನ ಹೆದರ್ಸ್ಬೇಕು. ಎದುರಿಸ್ಬೇಕು ಹುಡುಗಿಗೆ? ಹೆದರ್ಸಬೇಕು, ನರಗಿಸಬೇಕು. ಜಾಸ್ತಿ ಖರ್ಚಿಗೆ ಆಯ್ತದೆ. ಎಷ್ಟಾಗ್ತದೆ? 25. ನಮ್ಗೆ ಹಿಂದಿ ಬರಲ್ಲ ಅಂತ ದುಬಾಕ್ ಮಾಡ್ತಾವನ. 50 ಬೈ. 25. 50. 25. 50. 25. 50. 25ಗಿಂತ 50 ಜಾಸ್ತಿ ಭಯ್ಯ. 50. 50. 50. 50 ಓಕೆ. ಡೀಲ್ ಓಕೆ. ಏನೋ ಈ ಸ್ಟೈಲ್ ಎಲ್ಲ? ಅದು ನಮ್ದು ಶಿವಾಜಿನಗರಲ್ಲಿ ಗೆಟಪ್ಗೆ ಒಳ್ಳೆ ಭಾವ ಐತೆ ಅನ್ಬಿಟ್ಟು. ನೀ ಶಿವಾಜಿನಗರದಲ್ಲಿ ಕುಸ್ಕ ಮಾಡ್ತಿದ್ದೆ ತಾನೆ? ನಿಮ್ಗೆ ಹೆಂಗೆ ಗೊತ್ತಾಯ್ತು ಭಯ್ಯ? ಕೈ ಸೂಪ್ ಮಾಡಕ್ ಬರತ್ತಾ? ಏಕೊಂದ್ಸಾರ ಕೈ ಸೂಪು ಮೆದಿಕಾತು. ಓಂ ಜೀವಾಯ ನಮಃ, ಓಂ ಬೋರಾಯ ನಮಃ, ದೌಡವಾಯ ನಮಃ, ಬೋಬೋವಾಯ ನಮಃ, ಓಂ ದೌಡ್ ಅಜಕಾಯ ನಮಃ. ಕೋತಿ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ. ಯಾಕ್ ಮಗ ಒಂಥರ ಇದ್ಯಾ? ಯಾಕೋ ನನ್ ಟೈಮೇ ಸರಿ ಇಲ್ಲಮ್ಮ. ಅದಿಡೀ ಊರ್ಗೆ ಗೊತ್ತು. ಆಡ್ಕೊಳ್ರಿ, ಆಡ್ಕೊಳ್ಳಿ. ಯಾವತ್ತಿದ್ರು ನನ್ ಮಗ ರಾಜ ಮಹಾರಾಜನೇ. ರಾಜ ಮಹಾರಾಜ. ತಾತ ಶುರು ಮಾಡ್ಕೋ. ರಾಜಾಧಿರಾಜ, ರಾಜ ಮಾರ್ತಾಂಡ, ವೀರಕೇಸರಿ, ಗಜಪತಿ, ಭೂಪತಿ, ಶ್ರೀಪತಿ, ತಿರುಪತಿ, ಬಹುಪರಾಗ್, ಬಹುಪರಾಗ್, ಬಹುಪರಾಗ್. ಅಮ್ಮ ನೋಡಮ್ಮ, ಜಸ್ಟ್ ಇಗ್ನೋರ್ ದೆಮ್. ನಾಳೆ ದೇವಸ್ಥಾನದಲ್ಲಿ ದೊಡ್ಡ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನಿನ್ ಜಾತಕ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ. ಪಾಪ ಆ ಸ್ವಾಮಿಗಳನ್ನ ದೇವ್ರೇ ಕಾಪಾಡ್ಬೇಕು. ಯಾರಮ್ಮ ಮಹಾಸಾಧುಗಳು? ಗುಮ್ ಗುಮ್ ಸ್ವಾಹ. ಹೌವಾ ಹೌವಾ, ಹರೇ ಕೃಷ್ಣ ಹರೇ ರಾಮ್. ಹೌವಾ ಹೌವಾ, ರಾಮ ತೇರಿ ಗಂಗಾರಾಮ್.
ಅಯ್ಯಯ್ಯಯ್ಯಯ್ಯೋ, ಏನಾಗ್ಬೇಕಿತ್ತು ಸ್ವಾಮಿ ಏನ್ ಮಾಡಿದ್ರು ಮಕ್ಳೇ ಆಯ್ತಿಲ್ಲ ಸ್ವಾಮಿ. ಅಯ್ಯೋ, ಸ್ವಲ್ಪ ಕೆಮ್ಮೋದ್ ನಿಲ್ಸಿ, ನೆಟ್ಟಿಗೆ ಏನಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಇಲ್ಲೇ ಆಗ್ಬಿಡುತ್ತೆ. ಯಾರಿ ಚಂದ್ರ ಚಕೋರಿ? ನಿಮ್ಮ ಮೊಮ್ಮಗಳ? ನನ್ನ ಹೆಂಡ್ರು ಸ್ವಾಮಿ. ಸ್ವಾಮಿ ನನ್ಗೆ ನೀವೇ ಏನಾದ್ರೂ ಮಾಡ್ಬೇಕು. ಜೈ ಅಕಟಕಟಾನಂದ ಗಿಲ್ಬಜಂಗ್ ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ಪ್ಲೀಸ್ ಸೈಡ್ ಪ್ಲೀಸ್. ಈ ತಾಯ್ತದೊಳಗೆ ನನ್ನ ಪರ್ಸನಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡು. ಲೋನ್ಲಿ ಪ್ಲೇಸ್ ಅಲ್ಲಿ ಹೋಮ ಮಾಡ್ಬಿಡು. ಮಕ್ಕಳಾಗುತ್ತಾ ಸ್ವಾಮಿ? ಟ್ವಿನ್ಸ್ ಆಗುತ್ತೆ. ಅವರ್ ಬ್ಯಾಕ್ ಡೋರ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು. ಮರಬಿಡಿ ನಮಸ್ಕಾರ, ಮುಗೀತು, ಓಡ್ ಬನ್ನಿ, ಸೆಟ್ ಆದ. ಅಯ್ಯೋ, ಬೇಸಿಕ್ ವರ್ಕ್ ಬಹಳ ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ? ಅಯ್ಯಯ್ಯೋ, ಏನಪ್ಪ ಸ್ವಾಮಿ ಏನ್ ಮಾಡಿದ್ರು ನಂದು ಇಲ್ಲ. ಅಯ್ಯೋ ನೋಡಪ್ಪ, ನಾವಂತ ಸ್ವಾಮೀಜಿ ಅಲ್ಲ ಸ್ವಾಮಿ. ಹೋಗ್ ಬನ್ನಿ. ಅಯ್ಯೋ ಸ್ವಾಮಿ, ಆ ಭಾಷೆ ಮಾಡ್ಕೋಬೇಡಿ. ನನ್ ಮಗ ನಂದು ಎದ್ದೇಳ್ತಾ ಇಲ್ಲ. ನಿಮ್ ಮಗ ನಂದು ಎದೊಳ್ತಾ ಇಲ್ವಾ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಅವನೇ. ಅಯ್ಯೋ, ವಾಟ್ ಈಸ್ ಹಿಸ್ ಪ್ರಾಬ್ಲಮ್? ಸ್ವಾಮಿ, ಎದುರು ಮನೆ ಹುಡುಗಿ ರಂಗೋಲಿ ಗೆರೆ ಹಾಕೋದನ್ನ ನೋಡಿ ಟೆರೇಸ್ ಮೇಲಿಂದ ಬಿದ್ಬಿಟ್ಟ. ಎದುರುಗಡೆ ಮನೆ ಹುಡುಗಿ ರಂಗೋಲಿ ಹಾಕೋ ಗೆರೆ ನೋಡಿ ಬಿದ್ದ? ಇಲ್ಲ, ಹುಡುಗಿ ಗೆರೆ ನೋಡಿ. ಯಾಕೋ ಎಫೆಕ್ಟ್ ಕೊಡ್ತೀಯಾ? ಕರ್ಕೊಂಡೋಗಿ ಮಸಾಜ್ ಮಾಡ್ಸಪ್ಪ, ಎಲ್ಲ ಸರೋಗುತ್ತೆ. ಯಾವ ತರ ಮಸಾಜ್ ಮಾಡ್ಬೇಕು ಸ್ವಾಮಿ? ಬ್ಯಾಂಕ್ ಅಕ್ಕ ಪಟಾಯನೋ ಕರ್ಕೊಂಡೋಗಿ ಸ್ಯಾಂಡ್ವಿಚ್ ಮಸಾಜ್ ಅದು ಮಾಡಿಸಿದ್ರೆ ಸರಿ ಹೋಗುತ್ತಾ ಸ್ವಾಮಿ? ನಂದು ನಿಂದು ಎರಡು ವರ್ಕಿಂಗ್ ಕಂಡೀಷನ್ ಅಲ್ಲಿ ಬರುತ್ತೆ. ಹೋಗ್ಬಪ್ಪ. ಆಯ್ ಸ್ವಾಮಿ, ಬರ್ತೀನಿ. ಫುಲ್ ಬೆಂದೋಗ್ಬಿಟ್ಟವನೆ. ಇವನ ಹೆಸರು ನಂದು. ಹೋಗ್ಬಪ್ಪ. ಇವತ್ತು ನಮ್ಮ ಯಜಮಾನ್ರು ನನ್ನ ಯಾಕೆ ಹೊಡಿಬಹುದು? ಹೊಡೆಯೋ ಚಾನ್ಸೇ ಇಲ್ಲ. ಯಾಕಂದ್ರೆ ಕುಂಡದಲ್ಲಿ ಮಣ್ಣಿದೆ, ಮಣ್ಣಲ್ಲಿ ನೀರಿದೆ, ನೀರಲ್ಲಿ ಗಿಡ ಇದೆ, ಗಿಡದಲ್ಲಿ ಹೂವಿದೆ, ಹೂವಿನ ಮೇಲೆ ದುಂಬಿ ಕೂತಿದೆ. ಇವತ್ತು ಎಲ್ಲ ಕೆಲಸ ನಾವು ಮಾಡಿ ಮುಗಿಸ್ಬಿಟ್ಟಿದೀವಿ. ಡೋಂಟ್ ಯಜಮಾನ್ರೆ, ಐ ಆಮ್ ಕಮಿಂಗ್. ಬಂದೆ. ಯಜಮಾನ್ರೆ, ಅಪ್ನೆ ಆಗ್ಲಿ. ಯಾಕೆ ಹೊಡೆದ್ರಿ ಅಂತ ಕೇಳ್ಬೋದ ಯಜಮಾನ್ರೆ? ಅದು ನನ್ ಚಪ್ಲಿ ಪಕ್ಕ ನಿಮ್ ಚಪ್ಲಿ ಇತ್ತಲ್ಲ, ಸಾರಿ, ನಿಮ್ ಚಪ್ಲಿ ಪಕ್ಕ ನನ್ ಚಪ್ಲಿ ಇತ್ತಲ್ಲ, ಅರ್ಜೆಂಟಲ್ಲಿ ಗೊತ್ತಾಗದೆ ಹಾಕೊಂಡ್ಬಂದ್ಬಿಟ್ಟೆ, ಸಾರಿ. ತಿರ್ಗಾ ಯಾಕೆ ಹೊಡೆದ್ರಿ ಯಜಮಾನ್ರೆ? ನನ್ ಚಪ್ಲಿ ಪಕ್ಕ ನಿನ್ ಚಪ್ಲಿ ಬಿಡ್ತೀಯಾ? ಬಿಚ್ಚು. ಬಿಟ್ಟಿದೆ, ತಗೊಳ್ಳಿ. ಪಟಾಕ ಹತ್ರ ತಪ್ಪಿಸ್ಕೊಂಡು ಜಂಗಲ್ ಕಣಿವೆ ದಾಟಾಯ್ತು. ಇನ್ನು ಬಾಂಬೆಗೆ ಹೋಗಿ ಡೈರೆಕ್ಟರ್ ಆಗೋದೊಂದೇ ಬ್ಯಾಲೆನ್ಸ್. ಅಪ್ಪ ಯಾರು ನೀವು? ಹಸೀನಾ, ನಾನು ಪಸೀನಾ. ನಿಮ್ಮಮ್ಮ ಎಸಿನ ಇಲ್ಲ ಓಸಿನ? ಏನಂದೆ? ಅಲ್ಲ, ಅದು ಇಬ್ರು ಎಲ್ಲೋ ಹೋಗ್ತಾ ಇರಂಗಿದೆ. ಅದು ನಾವು ಬಾಂಬೆಗೆ ಹೋಗಿ ಫೋಟೋ ಶೂಟ್. ಹೀರೋಯಿನ್ ಆಗೋಕೆ. ಸೂಪರ್. ಆ ತೊಂದ್ರೆನೇ ನೀವು ತಗೋಬೇಡಿ. ಐ ಆಮ್ ದ ಡೈರೆಕ್ಟರ್. ಹಂಗೆ ಸಿನಿಮಾ ತೆಗೆನ ಅಂತ ಹೋಗ್ತಾ ಇದ್ದೆ, ಸರಿಯಾದ ಟೈಮ್ಗೆ ಸರಿಯಾದ ಜಾಗಕ್ಕೆ ಬಂದು ತಗೊಳಕೊಂಡ್ರಿ. ನಾನು ನಿಮ್ಗೆ ಒಳ್ಳೆ ಲೈಫ್ ಕೊಡ್ತೀನಿ. ಹಾಗಾದ್ರೆ ಬೇಗ ನೋಡಿ ತೋರಿಸಿ. ನೋಡ್ತೇನೆ. ಬೇಗ ತೋರಿಸಿ. ತೋರಿಸ್ಬಿಡ್ಬೇಕಂತೆ, ಸೌಂಡ್ ಇಲ್ಲದೆ ತೋರ್ಸಕ್ಕಾಗುತ್ತಾ? ಸಿನಿಮಾದಲ್ಲಿ ಸೌಂಡ್ ತಾನಾಗೇ ಬರುತ್ತೆ. ಸ್ಟಾರ್ಟ್ ದ ಸೌಂಡ್. ಆಕ್ಷನ್. ಆದ್ರೆ ತುಂಬಾ ಪೀಚೆ ಆಗೋಯ್ತು. ಹೊಸದಾಗಿ ನೀಚೆ ಹಾಗೆ ಆ ಥರದ್ದು
ಸಾಲ ಮಾಡಿ ಆದ್ರೂ ಸಿನಿಮಾ ಮಾಡ್ಬಿಡ್ತೀನಿ, ಆದ್ರೆ ಕನ್ನಡ ಬೇಕಲ್ವಾ? ಇದೆ ಯಾವುದು? ಇದು ತುಂಬಾ ಚೆನ್ನಾಗಿದೆ, ಆದ್ರೆ ಇದಕ್ಕಿಂತ ಹೈ ವೋಲ್ಟೇಜ್ ಸಾಂಗು ಯಾವುದು ಇಲ್ವಾ? ಇದೆಯಲ್ಲ. ಮತಾಪು ಪ್ರತಾಪು ನೀವೇನ್ರು? ಬಿಟ್ಬಿಟ್ರ ನಮ್ಮ ಅಕ್ಕನ ಕಣ್ ತಪ್ಪಿ ನೀನೆಲ್ಲ ಹೋಗಕ್ ಆಗಲ್ಲ. ಡೈರೆಕ್ಟರ್ ಡಿಜಾಂಗೋ ಬದುಕೊಂಡೆ ನೀನು. ಏನೇ ಇದು ಗೆಟಪ್? ಕಟ್ಟೇಳ್ಬಿಡ, ಬರೀ ಆಕ್ಷನ್ ಅಷ್ಟೇ. अरे तेरी माँ की कसम, खून पी जाएंगे हम, मारो धम का धम, एक्शन! ಹತ್ತೇರಿ ಏಯ್ ಇದು ಹಿಂದಿ ಫಿಲ್ಮಾ? ನಾನ್ ಡೇಟ್ಸ್ ಕೊಡಕ್ಕಾಗಲ್ಲ. अरे कन्नड़ समय AK-77 ಪ್ರತಾಪು मेरे को आंख मारता है रे. वो खिलाड़ियों का खिलाड़ी है, कुछ भी मारने दो. ಪ್ರತಾಪು मेरे को ಚುಮ್ಮು देता है रे. ಎಂತ ರಸಿಕನೋ, ಕ್ಯಾಪಲ್ ಹೊಡೆದ್ಬಿಟ್ಟ. ಯಾಕೋ ಓವರ್ ಆಯ್ತು. ಅಕ್ಕ ನೀನ್ ನಿಂತಿರೋ ಲೂ ಲೂ ಏಯ್, ಲೂ ಕಲ್ಲೇನೋ ಅಲ್ಲ ಆ. ಲೂ ಹುಲ್ಲೇನೋ ಅಲ್ಲ. ನಿಂತಿರೋ ಹುಲ್ ಪಕ್ಕ ತುಪ್ಪಾಕಿದೆ, ತಗೊಂಡ್ ತುಟ್ಬಿಡಕ್ಕ. ಇದು ಅದಕ್ಕಿಂತ ವಕ್ರವಾಗಿದೆ, ಸುಟ್ಬಿಡಕ. ये डरते ही नहीं रे. ಪೈತಾ ಈ ಚೈಸಾರೆ ಮಾರ್ರೆ ಮಾರ್ 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 ಮಾರ್. ಅಯ್ಯೋ ಅಕ್ಕ, ಡೈರೆಕ್ಟ್ ರಕ್ತ ದುರಿಸ್ಕೊಂಡು ಡೈರೆಕ್ಷನ್ ಮಾಡ್ತಾವ್ರಕ್ಕ. ವಾ ಪೊಸಿಷನ್ ತಗೋ ಕಮಾನ್ ಇಲ್ಲಿ ಮಾರೋ ಇಲ್ಲಿ ಮಾರೋ ಇಲ್ಲಿ ಮಾರೋ. ಇಲ್ಲ ಇಲ್ಲಿ ಮಾರೋ. ಏನ್ ಡೈರೆಕ್ಟರ್ ಬಾಯಲ್ಲಿ ಹೊಗೆ ಬರ್ತಾ ಇದೆ? ಅಲ್ಲೇ ಚಿಮಣಿಲಿ ಹೋಗೆ ಬರ್ತಾ ಇದೆ ಅಂದ್ರೆ ಅಡಿಗೆ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಅಲ್ವೇನೋ ಅರ್ಥ. ಅಯ್ಯೋ, ಮೊದಲೇ ರೆಸ್ಟ್ ಅಲ್ಲಿ ಇತ್ತು, ಪರ್ಮನೆಂಟ್ ಆಗಿ ಮಲಗಿಸ್ಬಿಟ್ನಲ್ಲೋ. ಆದ್ರೂ ಕಟ್ಟಂಗಿಲ್ಲ. ಓಕೆ 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 ಆಕ್ಷನ್. ಅಯ್ಯೋ, ಎಂತ ಮೂಡ್ ಕ್ರಿಯೇಟ್ ಆಗ್ತಾ ಇದೆ ಈ ಟೈಮಲ್ಲೇ. ಬುಲೆಟ್ ಅಲ್ಲಿ ಏಟ್ ಬಿಡ್ಬೇಕಾ? ಅಯ್ಯೋ ಅಕ್ಕ ಅವರೇ ಕಟ್ ಮಾತ್ರ ಆಳಂಗಿಲ್ಲ, ಅಯ್ಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಬರೀ ಆಕ್ಟನ್. ನಾಚಿಕೆ ಆಗ್ಲಿ. ಅಕ್ಕ ಅವಳೆ ಕಟ್ ಮಾತ್ರ ಆಳಂಗಿಲ್ಲ. ಅಯ್ಯೋ, ನಿಮ್ ಮಕ್ಕಳು ನೋಡು, ಅವಳು ಜನಭಂಗ, ಋಷಿಭಂಗ, ಮಾನಭಂಗ, ಊರ್ ಭಂಗ ಮಾಡ್ತಾವ್ನೋ. ಅಯ್ಯಯ್ಯೋ, ಡೈರೆಕ್ಟ್ರೆ ಹಂಗಂದ್ರೆ ಏನು? ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ನಿಮ್ ಮಕ್ಕಳನ್ನ ರೇಪ್ ಮಾಡ್ತಾವ್ನೋ. ಮತ್ತಾಪ ಪ್ರತಾಪ ಇದ್ರ ದೇಕೋರೆ. ಲೇ ಡುಯೆಟ್ ಹೋಗ್ತಾವ್ರ. ನಿಮ್ ಅಕ್ಕನಿಗೆ ಏನಾರು ಹೆಚ್ಚು ಕಡಿಮೆ ಮಾಡ್ಬಿಟ್ಟನು. ಹೋಗ್ರು. ಅಯ್ಯೋ ನನ್ ಬಿಟ್ಟು ಹೋಗ್ಬಿಟ್ಟಿಯಲ್ಲ ನನ್ ರಾಜ. ಎಲ್ಲ ಫೋಟೋದವನು ಇವಾಗ್ಲೇ ಬತ್ತಾನ ಇಲ್ಲ ತಿತ್ತಿಗ್ ಬತ್ತಾನ? ಮೊದ್ಲೇ ಶೋಕಿ ನನ್ ಮಗ ಎಲ್ಲಿ ಹುಡ್ಕೋದು? ಹುಡ್ಕೋದು ಕಳ್ದೋಗಿರೋ ಅಸಾನ. ನಮ್ ಬಾಸ್ನಲ್ಲ, ವೈಲೆಂಟ್ ಆಗಿ ಬರೋನು ರ್ಯಾಂಬೋ, ಸೌಂಡ್ ಮಾಡ್ಕೊಂಡ್ ಬರೋನು ನಮ್ ಮುಗ್ಯಾಂಬೋ. ಅಣ್ಣ ದಾರಿ ಬಿಡಿ. ಮುಳ್ಮುಳ್ ಮುಗಾಂಬೋ, ಡೈರೆಕ್ಟರ್ ಡಿಜಾಂಗೋ. ದಿನ ಸಾಯೋರ್ಗೆ ಅಳೋಕ್ಕಾಗಲ್ಲ, ಪೌಡರ್ ಹಚ್ಕೊಳ್ಳೋರ್ಗೆಲ್ಲ ಫೋಟೋ ತೆಗಿಯಕ್ಕಾಗಲ್ಲ. ನನ್ ಕಣ್ಮಣೀಸ್, ನನ್ ಚಿನ್ಮಣೀಸ್, ಸೈಡ್ ಪ್ಲೀಸ್. ಎಲ್ಲಿ ಬಾಡಿಯಲ್ಲಿ ಯಾವ್ದಿದು ಬೆಂಕಿಯಲ್ಲಿ ಅರಳಿದವು, ಕೊಂಡದಲ್ಲಿ ಬಿದ್ದು ಇಷ್ಟೊಂದು ಸುಟ್ಟೋಗ್ಬಿಟ್ಟಿದೆ. ಇದ್ರದೇನೆ ಫೋಟೋ ತೆಗಿಬೇಕು. ಓಕೆ, ಐ ಆಮ್ ರೆಡಿ. ಆರ್ ಯು ರೆಡಿ? ಸ್ಮೈಲ್ ಪ್ಲೀಸ್. ಫೋಕಸ್ ಆಗ್ತಿದಲ್ಲೋ.
ಮುಚ್ಚಳ ತೆಗಿಯೋಣ. ಅಯ್ಯ ತೇರಿ ಸ್ಮಾಲ್ ಮಿಸ್ಟೇಕ್. ಸಾರಿ ಬ್ರದರ್, ಒನ್ಸ್ ಮೋರ್ ಪ್ಲೀಸ್. ಹಂಗೂ ಫೋಕಸ್ ಆಗ್ತಿಲ್ವಲ್ಲೋ. ಚಿಪ್ಸೇ ತಂದಿಲ್ಲ. ಅಯ್ಯೋ ಇವತ್ತು ನನ್ನ ಮಗನೇ, ನಾವಿಲ್ಲೇನು ಎಣ್ಣೆ ಹೊಡಿಯಕ ಬಂದಿದೀವಿ ಚಿಪ್ಸ್ ತರಕ್ಕೆ. ನಾನ್ ಸನ್ಸ್ ಅಣ್ಣ ಏನಾಯ್ತು? ಫೋಟೋ ಚುಚ್ಚುತ್ತಾರಲ್ಲ ಆ ಚಿಪ್ಸು. ಅದಕ್ಕೆ ಯಾಕೋ ಬಡ್ಕೋತೀಯ? ನಾನು ರೀಲೇ ಹಾಕ್ದಂಗೆ ಎಷ್ಟು ಫೋಟೋ ತೆಗ್ದಿಲ್ಲ. ಮುಚ್ಚ ಬಾಯಿ ಗಜ್ಜಿ ನಾಯಿ. ಐ ಆಮ್ ರೆಡಿ. ಸಾರಿ ಸರ್, ಸಾರಿ ಪ್ಲೀಸ್. ರೆಡಿ, ಸ್ಮೈಲ್ ಸರ್. ಹಾ, ಯಾರೋ ಇವನು? ಅಣ್ಣ ಬೆಳ್ಳಾಗಣ. ಬೆಳ್ಳಾಗಣ. ಈ ಬೆರಳನ್ನ ಎಲ್ಲಿ ಹಿಡಕ್ ಹೋಗಿದ್ನೋ? ತಂಟ ನೀನು. ದೀಪ ಹರ್ಸು. ಫಸ್ಟ್ ನೈಟ್ ಅಂತ ಅರ್ಜೆಂಟ್ಗೆ ಎಲ್ಲೆಲ್ಲೋ ಕೈ ಹಾಕ್ಬಿಟ್ಟವನೆ ಕಳ್ಳ ನಾಯಿ. ಲೇ ನೋಡೋ, ಹುಟ್ಟು ಖಚಿತ, ಸಾವು ನಿಶ್ಚಿತ, ಮಧ್ಯದಲ್ಲಿ ಕಚಾಪಾಚ ಮಾಡ್ಕೋಬಾರ್ದಷ್ಟೇ. ಬೆರಳೇನೋ ಸುಟ್ಟೋಗಿದೆ, ಬಾಯಿ ಕೂಡ ಸುಟ್ಟೋಗಿದ್ಯೇನೋ. ಬೆಳ್ಳಾಗ ನಿಂತಿ ಇವಳೆ. ಅಯ್ಯೋ ಫಸ್ಟ್ ನೈಟ್ ಬೇರೆ ಆಗಿಲ್ಲ ಕಣೋ. ಒಂದ್ ನಿಮಿಷ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಯ್ಯೋಯ್ಯೋ 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 ಅಮ್ಮ ಅಮ್ಮಮ್ಮ ಅಳ್ಬಾರ್ದಮ್ಮ, ಅಳ್ಬಾರ್ದು. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಬೆರಳಾಗ ಇಲ್ದೆ ಹೋದ್ರೆ ಏನು, ಅವನು ಬಿಟ್ಟೋಗಿರೋ ಜೋಪಡಿ ಇದೆ, ಇಟ್ಕೋ. ಬೇಕಾದಷ್ಟು ಸಾಮಾನ್ ಬಿಟ್ಟವನೆ, ಇಟ್ಕೋ. ಎಷ್ಟೋ ಎಕರೆ ಕಬ್ಬಿನ ಗದ್ದೆ ಇದೆ, ಇಟ್ಕೋ. ಅಯ್ಯೋ ಸಾಲ್ತಾ ಇಲ್ವಾ? ನಾನು ಫ್ರೀ ಆಗಿದ್ದೀನಿ, ಇಟ್ಕೋ. ಏನಂದೆ? ನಾನು ಏನಮ್ಮ ಹೇಳ್ದೆ? ಇಟ್ಟುಕೋ, ನಿಮ್ಮ ಅಣ್ಣನ್ ತರ ಅಂತ ಹೇಳೋ ಗ್ಯಾಪ್ ಅಲ್ಲಿ ಹೊಡೆದು ಬಿಟ್ರಲ್ಲಮ್ಮ. ಅಯ್ಯೋ ನಿಮ್ಮ ಇವರಲ್ಲಿ ಏನ್ ಬೇಕಾದ್ರೂ ಕೊಡೋಣ, ಅದು ಗ್ಯಾಪ್ ಮಾತ್ರ ಕೊಡ್ಬೇಡಣ. ಯಾಕೋ? ನಾನ್ ಇಟ್ಕೋಬೇಕು ಅಂತ ಇರೋಳ್ನ ನೀನ್ ಇಟ್ಕೋತ್ಯಾ? ಕೊಡ್ರ ಇಲ್ಲಿ ಮಚ್ನ. ರಕ್ತ ಕಣ್ಣೀರಿದು ಕಣ್ಣೀರಿನ ಪ್ರತಿಬಿಂಬ ಇದು. ಯಾಕೋ ಗೋವಿಂದ ಅಳ್ತಿದೀಯಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಮ್ಮಪ್ಪ ಪುಣ್ಯಾತ್ಮ ಯಾವಾಗ್ಲೂ ಬಾಯಿ ಬಡ್ಕೋತಿದ್ದ. ಲೇ ಮಗನೇ, ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಅವನ ಮಾತನ್ನ ಕ್ಯಾರೆ ಅಂತಾನು ಕೇಳಿದೆ, ಕೇರ್ ಮಾಡದೆ ಹೋಗಿದ್ದಕ್ಕೆ ಇವತ್ತು ನನ್ನ ಜೀವನ ಅಂಡು ಸುಟ್ಟು ಬೆಕ್ಕು ತರ ಆಗೋಗಿದೆ ಅಪ್ಪ. ಸರಿಯಾಗಿ ಹೇಳೋ, ಏನಾಯ್ತು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನಗೆ ಮಾವಿನಕಾಯಿ ಇಷ್ಟ ಇಲ್ಲ, ಸಾರಿ. ಅಣ್ಣ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ತಗೋಣ. ಅವಳಿಗೆ ಮಾವಿನಕಾಯಿ ಹುಳಿ ತಿನ್ನೋ ಟೈಮ್ ಇನ್ನು ಬಂದಿಲ್ಲ, ಎಗರ್ಕಾಳ. ಹೌದಾ ಅಣ್ಣ? ಒಂದ್ ನಿಮಿಷ ಅಣ್ಣ, ಈ ನರ ದೌರ್ಬಲ್ಯಕ್ಕೆ ನಮ್ಮಪ್ಪ ಖಡಕ್ ಆಗಿರೋ ನಾಟಿ ಔಷಧಿ ಕೊಡ್ತಾನೆ. ಇಲ್ಲೇ ಅಣ್ಣ, ಗೇಟ್ ಹತ್ರ ಅವನೇ. ನೀವು ಅಂದ್ರೆ ಕುಡಿಸ್ಬಿಡ್ತೀನಿ, ತಗತ್ತೀರಾ? ಮಗನೇಲೇ, ನನಗೆ ನರಗಳ ದೌರ್ಬಲ್ಯ ಇದೆ ಅಂತ ಹೇಳ್ತೀಯನೋ? ಮೊಕ್ಕದ ಮೇಲೆ ಹೊಡೆದಾಕ್ಬಿಡ್ತೀನಿ. ಚಾಕು ತಗೊಂಡು ಒಟ್ಟೆ ಚುಚ್ಚಕ್ ಆಯ್ತು ಬಿಡಪ್ಪ. ನೀವು ಅಪ್ಪರಿಗಿರ್ಬೋದ ನರಗಳ ದೌರ್ಬಲ್ಯ, ನನಗಲ್ಲ. ಹಾಯ್ ಕೋ ಮಲ, ಹೇಗಿದ್ಯಾ? 10 ನಿಮಿಷದಿಂದ ಕಾಯ್ತಾ ಇದ್ದೀನಿ ನಾನಿಲ್ಲಿ. ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ? ಅಯ್ಯೋ, ನಾನ್ ಕರೆಕ್ಟ್ ಟೈಮ್ಗೆ ಬಂದೆ. ಆ ಮಾವಿನಕಾಯಿ ಮಾರೋನ್ ಇದನ್ರ ನೀನು ನನ್ನ ಅರ್ಥ ಮಾಡ್ಕೊಂತ ಇಲ್ಲ. ನನ್ನ ಕೇಳ್ಕೊ. ಒಂದೇ ಒಂದ್ ಮಾವಿನಕಾಯ ಬೇಡ ಅಣ್ಣ, ನಾಟಿ ಔಷಧಿ. ಕಚಡ ನನ್ನ ಮಗನ್ ತಂದು ಏನು ಮಾಡೋದು ಇವ್ನ? ಇವತ್ತಿನ ಸಾಯಿಸ್ತಾ ನಾನು ನಿನ್ನೆಷ್ಟು ಪ್ರೀತಿ ಮಾಡಿದ್ರು ನನ್ ಮೇಲೆ ಅನುಮಾನ ಪಡ್ತೀಯಾ? ನೋಡಿ ಮಗ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಹುಚ್ಚು ತರ ಕೈಯಕ್ಕೆ ಹೋಗ್ತಾ ಇದ್ಯಾ? ಇದು ಹುಚ್ಚಾಟನೂ ಅಲ್ಲ, ಹುಡುಗಾಟನೂ ಅಲ್ಲ. ಪ್ರೇಮದ ಸಂಕೇತ, ಪ್ರೇಮದ ಆಕ್ರೋಶ, ಪ್ರೇಮದ ಕಾಣಿಕೆ. ಮತ್ತಿನ್ನೇನೋ, ನಿನ್ನ ಪ್ರೀತಿಗೆ ಫಿದಾ ಆಗ್ಬಿಟ್ಟು ತಬ್ಕೊಂಡ್ಬಿಟ್ಟು ಲೊಚ್ಚ ಅಂತ ಮುತ್ ಕೊಟ್ಬಿಟ್ಟಿರ್ತಾಳೆ. ಮತ್ತೆ ಚಿಂಪಾಂಜಿ ನನ್ ಮಗ್ನೆ, ನನಗ್ ಮೊದ್ಲೇ ಡೌಟ್ ಇತ್ತು. ಪಕ್ಕದ ಬಿದಿ ಕಮಲ ಮತ್ತೆ ನಿನ್ ಮಧ್ಯೆ ಕುಚ್ ನಡೀತಾ ಇದೆ ಅಂತ. ಈಗ ನಿನ್ ಮನ್ಸಲ್ಲಿರೋದು ಕೈ ಮೇಲೆ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಕೋಮಲ ಅಂತ ಬರೆಯೋ ಬದಲು ಕಮಲ ಅಂತ ಗೀಚ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತೀಯಾ? ಇವತ್ತಳ ನಾಳೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ನನ್ನು ಬಂದು ಸೇರ್ತಾಳೆ ಅನ್ಕೊಂಡಿದ್ದೆ.
ಅವಳಾಗ್ಲೇ ಯಾವೊಂದು ಸೊಂಟೆ ಹಿಡ್ಕೊಂಡು ಗಲ್ಲಿ ಗಾಸಿಪ್ ಮಾಡ್ತಾವಳೆ. ಸುಬ್ರಹ್ಮಣ್ಯ, ನೀನೇ ಹೇಳು, ನಾನೇನು ತಮಿಳ್ನಾಡು ನೋಡ್ತಾರ ಕಾವೇರಿ ನೀರ್ ಕೇಳದ್ನ, ಇಲ್ಲ ಪಾಕಿಸ್ತಾನದವ್ರ ತರ ಕಾಶ್ಮೀರ ಕೇಳದ್ನ, ಇಲ್ಲ ರಾವಣನ್ ತರ ಕಂಡವ್ರ ಹೆಂಡತಿನ ಕೇಳದ್ನ, ನನ್ನ ಪ್ರೀತಿನ ಕೇಳದೆ ಕೊಡ್ಲಿಲ್ವೇ? ಕೊಡ್ಲೇ ಇಲ್ವೇ? ಲೇ ಗೋವಿಂದ, ಈಗಿನ ಕಾಲದ ಹುಡುಗಿರ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಗೊಳೋ ಅಂತಿದ್ಯಲ್ಲ, ಬಿಟಾಕೋ ಇದನ್ನ. ಇದೇ ನಿನ್ನ ಅರಮನೆ, ಹ್ಮ್ ಓಕೆನಾ ನಿನ್ಗೆ? ಹಾ ಸರ್. ಈ ಮನೇಲಿ ನನ್ನನ್ನ ಕಂಡ್ರೆ ಎಲ್ರು ಹೆದರ್ತಾರೆ, ಗಡ 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 ನಡಗ್ತಾರೆ. ಓಹೋ. ಯಾಕೆ? ಈ ಮನೇಲಿ ಕೆಲಸದವ್ರಿಗೆಲ್ಲ ನಾನೇ ಲೀಡರ್. ಹಾ ಸರ್. ಲೋ ಪುಟ್ಮರಿ, ಹಾ. ಏನೋ ನಿನ್ನ ಹೆಸರು? ಉಪೇಂದ್ರ ಸರ್. ಉಪೇಂದ್ರನ? ಯಾವ್ದು ಎದ್ ಹೆಸರು? ಉಪೇಂದ್ರ, ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಸಕ್ಕರೆ ಇಲ್ಲ, ಉಪೇಂದ್ರ ಅಂತೆಲ್ಲ ಒಂದ್ ಹೆಸರು ಇಟ್ಕೊಂಡು. ನನ್ನ ಹೆಸರು ಕೇಳಿದ್ಯಾ? ಏನ್ ಸರ್? ಸಾಧು, ಸಾಧು ಮಹಾರಾಜ್. ನನ್ನ ಹೆಸರು ಕೇಳಿದ್ರೆ ಹಂಗೆ ಗಡ 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 ನಡುತ್ತಾರೆ. ಈ ಬ್ರಹ್ಮ ಇದಾನಲ್ಲ, ಆತರ ನಾನು. ಆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ನಾನು ಸರ್ವನಾಶ ಮಾಡ್ತೀನಿ. ಲೋ ಮರಿ, ಬ್ರಹ್ಮ ಅಂದ್ರೆ ಯಾರು ಗೊತ್ತು ತಾನೆ? ಯಾರು ಸರ್? ಗೊತ್ತಿಲ್ಲ. ತಲೆಯಲ್ಲಿ ನೀರ್ ಬಿಟ್ಕೊಂಡು, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡು, ಕುತ್ತಿಗೆಯಲ್ಲಿ ಹಾವನ್ನ ಕಟ್ಕೊಂಡ್ಬಿಟ್ಟಿರ್ತಾನಲ್ಲ, ಅವನೇ ಬ್ರಹ್ಮ. ಸರ್, ಅವ್ನ್ ಶಿವ ಸರ್. ಶಿವನ? ಬ್ರಹ್ಮ ಹೆಂಗಿರ್ತಾನೆ? ನಂತರ ಇರ್ತಾನೆ. ಏನ್ ಮರಿ, ನಮ್ಮ ಹತ್ರ ಕಾಮಿಡಿ ಇಲ್ಲ ಸರ್, ಇವೆಲ್ಲ ಬೇಡ. 2 ನಿಮಿಷ ಟೈಮ್ ಕೊಡ್ತೀನಿ. ಈ ಮನೆಲ್ಲ ಗುಡ್ಸಿ ಗುಂಡಾಂತರ ಮಾಡಿ ಕನ್ನಡಿ ತರ ಇಟ್ಟಿರ್ಬೇಕು. ಓ ಗುಡ್ 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 ಗುಡ್. ಚೆನ್ನಾಗಿ ಕ್ಲೀನ್ ಮಾಡಿದ್ಯಾ, ಒಳ್ಳೆ ಕೆಲ್ಸಗಾರ ನೀನು. ನನ್ನ ಬಯೋಡಾಟಾ ಕೇಳಿದ್ರಿ, ತಮ್ಮ ಬಯೋಡಾಟಾನೇ ಹೇಳಿಲ್ಲ. ನನ್ನ ಏಮೇ ಬೇರೆ. ಈ ಮನೇನ ಕೊಳ್ಳೆ ಹೊಡೆಯಕ್ ಬಂದಿರೋ ದೊಡ್ಡ ಡಕಾಯ್ತ, ಈ ಮನೇಲಿರೋ ಚಿನ್ನ ಬೆಳ್ಳಿ ಕದಿಯಕ್ ಬಂದಿರೋ ಕಳ್ಳ. ಇಷ್ಟರಲ್ಲಿ ಈ ಮನೆಯಲ್ಲಿರೋದ್ನೆಲ್ಲ ಹೊಡೆದೇ ಹೊಡಿತೀನಿ. ಬಂದು 8 ವರ್ಷ ಆಗಿದೆ. ಈ ಮನೆ ಒಳಗೆ ನುಗ್ಗಕ್ಕೆ ಒಂದೇ 1 ವರ್ಷ ಬಾಕಿ. ಏನಾದ್ರೂ ಅರ್ಥ ಆಯ್ತಾ? ಸರ್, ಅರ್ಥ ಆಗೋದಕ್ಕೆ ತಾವು ಡೈಲಾಗೇ ಹೇಳಿಲ್ಲ ಸರ್, ಬರೀ ರಿಯಾಕ್ಷನ್ಸ್ ಬರ್ತಾ ಇತ್ತು. ನಾವೇ ಮ್ಯೂಟ್ ಮಾಡ್ಬಿಟ್ವಿ, ಯಾರಿಗೂ ಅರ್ಥ ಆಗ್ಬಾರ್ದು ಅಂತ. ಓಹೋ, ಆದ್ರೂ ನಿಮ್ಮ ರಿಯಾಕ್ಷನ್ಸ್ಗೆ ನಾವೇ ಸಿಂಕ್ ಮಾಡಿ ಡಬ್ಬಿಂಗ್ ಮಾಡ್ಕೊಂಡ್ವಿ, ಸ್ವಲ್ಪ ಅರ್ಥ ಆಯ್ತು. ನೋಡು, ನಾನು ಗೊತ್ತಿಲ್ಲದೆ ಈ ತರ ಸಿಂಕ್ ಮಾಡಿ ಲಿಂಕ್ ಮಾಡಿ ಥಿಂಕ್ ಮಾಡೋದ್ನಲ್ಲೇ ಬಿಟ್ಬಿಡು. ಹೋಗಿ ಸ್ನಾನ ಮಾಡೋ, ಡ್ರೈವಿಂಗ್ ಟೆಸ್ಟ್ ಮಾಡೋದಿದೆ, ಬಿಟ್ರೆ ಹಂಟು ಮಾಡ್ಬಿಡ್ತಾನೆ. ಉಪೇಂದ್ರ, ನಿಮ್ ಮನೆಯವ್ರು ಬಂದ್ರೆ ಹೋಗಪ್ಪ. ಮನೆಯವರ? ನಿನ್ ಹೆಂಡತಿ ಬಂದವಳಪ್ಪ ಊರಿಂದ. ಅಯ್ಯೋ ನಿನ್ನ, ಅಯ್ಯೋ ಏನೇ ಇದು? ಹೆಂಡತಿ ಅಂದ ತಕ್ಷಣ ಹಂಗ ಓಡ್ತಾವನೆ. ಲೇ, ಹೆಂಡತಿಗೆ ಎದುರ್ಕೊಳ್ದಿರೋ ಮನುಷ್ಯನೇ ಇಲ್ವಾ? ನಂತರ ಏನ್ ಮಾಡ್ತೀಯ? ಈ ಡ್ರೈವರ್ಗಳು ತಿಂಗ್ಳಾನ್ಗಟ್ಲೆ ಮನೆ ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಬಂದು ಬರಗೆಟ್ಟೋಗ್ಬಿಟ್ಟಿರ್ತಾರೆ. ಹೆಂಡತಿ ಅಂದ ತಕ್ಷಣ ಎಗರ್ಕೊಂಡು ಓಡ್ತಾವನೆ. ಅಪ್ಪ, ನಮ್ಮ ಹುಡುಗಪ್ಪ ಈ ಅಡ್ರೆಸ್ ಆದ್ರೂ ಕರೆಕ್ಟಾಗಿ ಕೊಟ್ಟನಪ್ಪ. ಯಾರು ನೀವು? ಅದು ಇವಳು ನನ್ನ ಹೆಂಡತಿ. ಏನಮ್ಮ ನೀನು? ನಾನು ಔಟ್ ಹೌಸಿಗೆ ಬಾ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡೋದಾ? ಯಜಮಾನ್ರು ಕೈ ಮುಗಿ. ಯಜಮಾನ್ರು ಸಾಲೆ, ನೀನ್ ಯಾರು? ಬ್ರದರ್, ಅಣ್ಣ. ನಮಸ್ಕಾರ ಮಾಡಲ್ಲ. ಎಕ್ಸ್ಟ್ರಾ ಪರ್ಸನ್ಗೆ ಜಾಗ ಇಲ್ಲ ಅಂತ ಹೇಳಲಿಲ್ಲ? ಎಕ್ಸ್ಟ್ರಾ ಪರ್ಸನ್? ಅದೃಷ್ಟವಂತ ಆಗಿದ್ದವನ್ನ ದುರದೃಷ್ಟವಂತನ್ ಮಾಡಿದೀನಿ. ಎಕ್ಸ್ಟ್ರಾ ಏನಾರ ಮಾತಾಡಿದ್ರೆ ನತದೃಷ್ಟವಂತನ್ ಮಾಡ್ಬಿಡ್ತೀನಿ. ಸೈಲೆಂಟ್ ಆಗಿ ಇಲ್ಲಿಂದ ಕಳ್ಸ್ಕೋ. ಪ್ಲೀಸ್ ಕಣೋ, 1 ವಾರ ನಿನ್ ಜೊತೆ ಇರ್ತೀನಿ ಕಣೋ. ಆ ಸ್ವಾಮೀಜಿ ಹೇಳಿದ್ದಾರೆ, ನೀನ್ ಎಲ್ಲ ಅದೃಷ್ಟ ಕಳ್ಕೊಂಡು ಅವ್ರ ಜೊತೆ 1 ವಾರ ಇರು, ನಿನ್ನ ಅದೃಷ್ಟ ತಿರುಗಿ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಪ್ಲೀಸ್. ಏನದು ಕುಸುಕುಸು? ಅದೇನಿಲ್ಲ ಯಜಮಾನ್ರೆ, ಇಲ್ಲೇ ಯಾವ್ದಾದ್ರ ಎಮ್ಮೆ ಹಸ ನೋಡ್ಕೊಂಡು ಸಗಣಿ ಎತ್ಕೊಂಡು ಮಕ್ಳು ಕಕ್ಕ ಉಚ್ಚೆ ಒರೆಸುವಂತ ಕೆಲಸ ಇದ್ರೆ ಕೊಡ್ಸು ಅಂತ ಕೇಳ್ತಿದ್ದಾರೆ. ಸಾಧು, ಯಜಮಾನ್ರೆ, ಇವನಿಗೆ ನಮ್ ಗಾರ್ಡನ್ ನಲ್ಲಿ ಕೆಲಸ ಕೊಡು. ಆಯ್ತು ಯಜಮಾನ್ರೆ. ಉಪೇಂದ್ರ, ನಿನ್ನ ಹೆಂಡತಿನ ಕರ್ಕೊಂಡು ಹೋಗು. ಆಯ್ತು ಯಜಮಾನ್ರೆ. ಬಾ. ಇಡೀ ಅರಮನೆಗೆ ಸ್ಕೆಚ್ ಆಗ್ಬಿಟ್ಟಿದ್ಯಾ? ಉಪೇಂದ್ರಾಯನ್ ನಮಃ. ಏನ್ ಮನೆಯಲ್ಲಿ ಹಂಗೆ ದುರ್ಗುಟ್ಕೊಂಡು ನೋಡಿ ಏನೋ ಕೊಳ್ಳಂತರ ಪ್ಲಾನ್ ಮಾಡ್ತಾ ಇದ್ಯಾ? ಅಯ್ಯ ಕುಳ್ಳ ನನ್ನ ಮಗನೇ, ಈ ಅರಮನೆ ಕಟ್ಟಕ್ಕೆ ಎಷ್ಟು ಬೆಟ್ಟ ಕಡ್ದವ್ರೆ ಅಂತ ಲೆಕ್ಕ ಆಗ್ತಿದ್ದೆ ಮಗು. ತೆಗಿಕೈನ ನನ್ನ ಯಾರು ಅನ್ಕೊಂಡಿದ್ಯಾ? ಯಾವನ? ಈ ಮನೆಯಲ್ಲಿ ಇನ್ ಮೇಲೆ ನಾನೇ ನಿನಗೆ ಬಾಸ್. ನಾನು ಹೇಳ್ದಂಗ್ ನೀನ್ ಕೇಳ್ಬೇಕು, ಇಲ್ಲಂದ್ರೆ ಕಳಿಸ್ತಾ ಇರ್ತೀನಿ. ಬಾಸ್, ನಾನು ಹಿಂಗೆ ಬರ್ತೀನಿ ಬಾಸ್. ಫಾಲೋ ಮೀ.
ಇಲ್ಲಾಂದ್ರೆ ಕಳಿಸ್ತಾ ಇರ್ತೀನಿ. ಇವನ್ಯಾವನ ವಯಸ್ಸಾಗಿರೋ ಚಿಕ್ಕ ಮಗು. ಬತ್ತಿಯಾ ವೈದ್ಯ? ಬಂದೇ ಬಾಸ್. ಬಾ. ಲೇ ಮರಿ ಬಾಪ ಇಲ್ಲಿ. ಏನಪ್ಪ ನಿನ್ನ ಹೆಸರು? ಅದೃಷ್ಟವಂತ. ಅದೃಷ್ಟವಂತನ? ಕಿತ್ತೋಗಿರೋ ಕೆಲ್ಸಕ್ಕೆ ಬಂದವನೇ ಇವನ ಹೆಸರು ಅದೃಷ್ಟವಂತ ಬೇರೆ. ನೀನ್ ಬಾಮ ಇದ್ದಾನಿದ್ದಾನಲ್ಲ ಅವ್ನು ತುಂಬಾ ಒಳ್ಳೆಯವನ್ ಕಣ. ಎಲ್ಲಿ ನೋಡಿದ್ರೆ ನಮಗ್ ನಮಸ್ಕಾರ ಮಾಡ್ತಾನೆ, ಆ ಕೈ ಕಟ್ಕೋತಾನೆ, ಒಂದೊಂದ್ಸಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಆಟೋಗ್ರಾಫ್ ಹಾಕ್ಸ್ಕೊಂಡಿಲ್ವಾ? ಆಟೋಗ್ರಾಫ ಆ ಥರದ್ದು ಯಾವುದು ನನ್ನ ಹತ್ರ ಹಾಕ್ಸ್ಕೊಂಡಿಲ್ವೇ? ಅವನು ರೇಂಜ್ ನೋಡಿ ಹಾಕ್ಸ್ಕೊತಾನೆ. ರೇಂಜ್ ಅಂದ್ರೆ ರೇಂಜ್ ಅಂದ್ರೆ ನಮ್ದೇನು ರೇಂಜ್ ಇಲ್ಲ, ಆ ಪುಡಿಂಗಿ ಅಂತ ನೀನ್ ಹೇಳ್ತಾ ಇರೋದು. ಓಯ್ ನಾನು ಏನು ಅಂತ ನಿನಗೆ ತೋರ್ಸಿನ ಬರ ಬನ್ನಿ. ಮುನ್ನ ಜಾಣ ಮುನ್ನ ಜಾಣ ಬಾಯಿ ಕಡೆ. ನೈಟು ಗಿಡಗಳಿಗೆ ನೀರ್ ಹಾಕ್ಬೇಕಾಯ್ತಲ್ಲ, ಹಾಕಿದ್ಯಾ? ರಾತ್ರಿ ಮಳೆ ಬಂತಲ್ಲ. ಮಳೆ ಬಂದ್ರೆ ನಿನಗೇನಲ್ಲ ಛತ್ರಿ ಇಟ್ಕೊಂಡು ನೀರ್ ಹಾಕ್ಬೇಕಾಗಿತ್ತು. ನಾನೊಂದು ವಾರ ಇಲ್ಲಿ ಇರ್ಬೇಕು. ಇರು. ಇಲ್ಲ ಅಂದಿದ್ರೆ ಹಂಗೆ ಇಚ್ಚಿಗ್ಬಿಟ್ಟು ಉಳಿಸಪ್ಪು. ಅಣ್ಣ ಈ ಮಂಗಳೂರು ಫ್ಯಾಕ್ಟ್ರಿದು ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾಗಿತ್ತಣ್ಣ. ಯಜಮಾನ್ರೇ ಹಾಕ್ಬೇಡಿ ಯಜಮಾನ್ರೇ ಆಟೋಗ್ರಾಫ್ ಮಾತ್ರ ಹಾಕ್ಬೇಡಿ. ಯಾಕೋ ಏನಾಯ್ತು ನಿಂಗೆ? ಆಟೋಗ್ರಾಫ್ ಲೈಫ್ ಗ್ರಾಫ್ ಚೇಂಜ್ ಮಾಡ್ಬಿಡ್ತೀಯ. ಲೂಸ್ ನನ್ ಮಗ. ಹುಚ್ಚಿದ್ಯಾ ನಿಂಗೆ? ಹುಚ್ಚರೇ ಹೋಗಿ ಬಣ್ಣ. ನಡಿಯೋ ಬೇಡ ಕಣೋ. ಯಜಮಾನಿಗೆ ದೊಡ್ಡ ಮನುಷ್ಯ ಕಣೋ, ವಯಸ್ಸಾಗಿದೆ. ಅವ್ನಿಗೆ ಬೆಗ್ಗರ್ ಗಡಪ್ ಚೆನ್ನಾಗಿ ಕಾಣಲ್ಲ ಕಣೋ. ಆಟೋಗ್ರಾಫ್ ಹಾಕ್ಸ್ಕೋಬೇಡವೋ. ನೀನ್ ಇಲ್ಲಿಗೆ ಬಂದಿರೋದೇನಕ್ಕೆ? ನಿನ್ನ ಅದೃಷ್ಟ ನಿಂಗೆ ವಾಪಸ್ ಬೇಕು ತಾನೆ? ಮುಚ್ಕೊಂಡಿದ್ ಬಿಡು. ಏನಾರ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದ್ರೆ ಸಾಕ್ಬಿಡ್ತೀನಿ. ಬೇಗ ಕೆಲಸ ಮಾಡವ. ಏನ್ ಆಟ ಆಡ್ಕೊಂಡು ಕೂತಿದ್ರೆ ಇಲ್ಲಿ ನಾನು ಸಂಸ್ಕೊಳ್ತಾನೆ. ಏನೋ ಏನ್ ಅನ್ಕೊಳ್ತೀರ ನೀವು? ನನ್ನ ಏನೋ ಕೆಲಸ ಮಾಡ್ತಾ ಇರೋದು ನೀನು. ಅವ್ನು ನೋಡಿದ್ರಲ್ಲಿ ಆ ಉಪೇಂದ್ರ ನನ್ನ ಕೆಲ್ಸಕ್ಕೆ ಡಾಮಿನೇಟ್ ಮಾಡ್ತಾವನೆ, ನಮ್ಮ ಯಜಮಾನರಿಗೆ ಹತ್ರ ಆಗ್ತಾವನೆ. ಏನ್ ಅನ್ಕೊಳ್ತೀರ ನನ್ನ? ಚೈಲ್ಡ್ಗಳು ಚೈಲ್ಡ್ ತರ ಇರ್ಬೇಕು, ಇಲ್ಲಂತ ಮಾಡ್ಬಿಡ್ತೀನಿ. ಹುಷಾರು. ಬಸ್ಸು, ನೀವ್ ಹಿಂಗೆ ರಸ್ತೆ ಹೋಗ್ತಾ ಇರ್ತೀರಾ ಬಸ್ಸು, ಲಾರಿ ನಿಮ್ ಎದೆ ಮೇಲೆ ಬಂದ್ಬಿಡುತ್ತೆ. ಅವ ನೀವೇನ್ ಮಾಡ್ತೀರಾ ಬಸ್ಸು? ಎದೆ ಮೇಲೆ ಬಂದ್ರೆ ಎದೆ ಮೇಲೆ ಹಾಕೋತೀವ, ಸೈಡ್ಗೆ ಹೋಗ್ತೀವಿ. ಸೈಡ್ ಅಲ್ವಾ? ಅವ್ನ ವಿಷಯದಲ್ಲಿ ಹಂಗ್ ಸೈಡ್ಗೆ ಹೋಗ್ಬಿಡು, ಇಲ್ಲಾಂದ್ರೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯಾ. ಅಯ್ಯೋ ನಿನ್ನಲ್ಲೇ ನನ್ನ ಏನ್ ಅಂದ್ಕೊಂಡ್ಬಿಟ್ಟಿದ್ಯೋ? ಬೇಡದೇವ್ರ ಅಡ್ವೈಸ್ ನನಗ್ ಕೊಡ್ತೀನೋ? ನನಗೆ ನನ್ನ ಮಕ್ಕಳ ಒಂದು ಕೆಲ್ಸಾನೇ ಯಾವಾಗ ಮಾಡಿಲ್ಲ. ನೀರ್ ಹಾಕಿಲ್ಲ, ಕಾಫಿ ಕೊಡ್ತೀರಾ ತಣ್ಣಗಿರತ್ತೆ, ಕಸ ಗುಡ್ಸಲ್ಲ, ಕುದುರೆಗೆ ಹುಲ್ಲು ಹಾಕಲ್ಲ, ಅದು ಲದ್ದಿನೇ ಹಾಕಿಲ್ಲ. ನನ್ನ ಮಕ್ಕಳ ಎಲ್ಲ ಕೆಲಸ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರ. ನೀವು ಸರಿ ಇಲ್ಲ, ನಿಮ್ ಕೆಲ್ಸನೂ ಸರಿ ಇಲ್ಲ. ಏನೋ ಅದಿಲ್ಲ ಇದಿಲ್ಲ ಲಜ್ಜೆ ಹಾಕಿಲ್ಲ ಅಂದ್ರೆ ನಾನೇನು ಒಳಗಡೆ ಕೈ ಹಾಕ್ಬಿಟ್ಟು ಹೇಳಿಲ್ಲ. ಇಷ್ಟೆಲ್ಲ ಮಾತಾಡ್ತಿಲ್ಲ. ಅವಳ ನೇರ ಕರ್ಕೊಂಡ್ ಬಂದಲ್ಲ ಎಂಟಿ ಅನ್ಬಿಟ್ಟು ಅವ್ಳು ಕುದ್ಕೆ ತಾಳಿದೆಯಲ್ಲ, ನೋಡಿದ್ಯೇನಲ್ಲೇ ಬೇಕಪ್ಪ. ಏನು ಕುತ್ತಿಗೆಯಲ್ಲಿ ತಾಳಿ ಇಲ್ವಾ? ಉಪೇಂದ್ರ, ಉಪೇಂದ್ರ ತೆಗಿಯೋ ಬಾಗ್ಲು. ಯಜಮಾನ್ರೆ, ಏನಿಲ್ಲಮ್ಮ, ಒಳಗಡೆ ಹೋಗು. ಸರಿ ಯಜಮಾನ್ರೆ. ಯಾಕೋ ಕಿರ್ಚ್ಕೊಂತ ಇದ್ಯಾ? ನಾನಲ್ಲ ಕಣದೆ ಇಲ್ಲಿ. ಅಯ್ಯೋ ಬದ್ಯಜ್ಮಾನ್ರೆ, ಈ ವಾಯ್ಸಲ್ಲಿ ಕರಿತಾವನೆ ಅಂದ್ರೆ ನಮಗ್ ಮಾಂಜಗಳು ಗ್ಯಾರಂಟಿ. ಏನ್ ತಪ್ಪು ಮಾಡಿದ್ಯೋ? ಅವನು ಹೊಡೆದ ಮೇಲೆ ಗೊತ್ತಾಗದು ಗುರು, ನಾನು ಏನ್ ತಪ್ಪು ಮಾಡಿದೆ ಅಂತ. ಬಂದೆ ಮಾಡಿ ತಿನ್ನೋ ಮಾರಾಯ. ಸಮಯ ಕರ್ಕೊಂಬತ್ತೀನಿ ಸಮಯ. ಬಾರ ಮೆರಿತಾನೆ ಸ್ವಾಮಿ ಇವನು. ಇವನೇ ಸಾವುಕಾರ ನಂಗೆ. ಸಮಯ ಕಪಾಳ ಎಲ್ಲ ಕಿತ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲ ಉದ್ರೋಬೇಕು, ಹಂಗ ಬಾರಿಸಿ ಹೇಳ್ತೀನಿ ಸರಿಯಾಗಿ. ನನಗೆ ಯಾಕೆ ಹೊಡೆದ್ರು? ಯಾರಿಗೆ? ಚಾಮುಂಡೇಶ್ವರಿ ತಾಯಿ ನನ್ನ ಎಲ್ಲಾ ನವಗ್ರಹಗಳನ್ನು ಇವನಿಗೆ ಶಿಫ್ಟ್ ಮಾಡಿದ್ಯಾ. ತುಂಬಾ ಥ್ಯಾಂಕ್ಸ್ ಅಮ್ಮ. ಏನಾಯ್ತು? ನಾನು ಎಲ್ಲಿದ್ದೀನಿ? ಮೇಡಮ್, ನಿಮಗೆ ಪ್ರಜ್ಞೆ ಬಂದ್ಬಿಡ್ತಾ? ನೀವೇನೋ ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದ್ರಿ. ಪಾಪ ನಿಮ್ ಗಂಡ ನಿಮ್ಮನ್ನ ಕಾಪಾಡೋದಕ್ಕೋಸ್ಕರ ಪಡ್ಬಾರ್ದು ಪಾಡು ಪಡ್ತಿದ್ದಾರೆ. ಬಡ್ಡಿ ಕೊಡ್ದಿರೋರ್ಗೆ ಚಡ್ಡಿಲ್ ನಿಲ್ಲಿಸ್ತಿದ್ ನಿಮ್ ಗಂಡ ಇವತ್ತು ಅವ್ನು ಯಾರಿಗೋ ಅಸ್ಲೂನು ಬಿಟ್ಟು ಕೈಗಷ್ಟು ಕಾಸು ಕೊಡ್ತಿದ್ದಾರೆ. ಎಲ್ಲ ನಿಮ್ಗೋಸ್ಕರ ಮೇಡಮ್. ಅಷ್ಟೊಂದು ಒಳ್ಳೆಯ ನನ್ನ ಗಂಡ.
ನಾನೆಲ್ಲೋ ನಕಲಿ ಅನ್ಕೊಂಡ್ಬಿಟ್ಟಿದ್ದೆ. ನೋಡು ಅವ್ರು ಬರ್ತಾ ಇದಾರೆ. ನಾನು ಹುಷಾರಾಗಿರೋ ವಿಷಯ ಅವ್ರಿಗೆ ಹೇಳ್ಬೇಡ. ಅವ್ರಿಗೆ ನನ್ನ ಮೇಲಿರೋ ಪ್ರೀತಿನ ನಾನು ಸ್ವಲ್ಪ ನೋಡಿ ಅನುಭವಿಸ್ತೀನಿ. ಓಕೆ. ಎಲ್ಲ ವೇಸ್ಟ್ ಆಯ್ತು. ಆ ರೋಸಿ ಇಲ್ಲಿ ಬಂದ ಕೆಲಸ ಏನು ಪ್ರಯೋಜನ ಆಗಲಿಲ್ಲ. ಅವನ ಪ್ಯಾಂಟ್ ಬಿಚ್ಚಲ್ಲ, ಇವಳು ಬಾಯಿ ಬಿಚ್ಚಲ್ಲ. ಒಂದು ಕೆಲಸ ಮಾಡೋಣ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವಿಬ್ರು ಒಂದಾಗೋಣ. ಬಾ ಬಾ ಬಾ. ನರ್ಸ್ ಆಗಿರೋ ನಿನ್ನ ನಾನು ಡಾಕ್ಟರ್ ಮಾಡ್ತೀನಿ, ಮಿಸ್ ಆಗಿರೋ ನಿನ್ನ ನನ್ನ ಮಿಸ್ಸಸ್ ಮಾಡ್ಕೊತೀನಿ. ಅರ್ಜೆಂಟಾಗಿ ಇಲ್ಲಿಂದ ಎಸ್ಕೇಪ್ ಸರ್, ಹಾಗಾದ್ರೆ ಇಷ್ಟು ದಿನ ಮೇಡಮ್ ಮೇಲೆ ಇಟ್ಟಿದ್ ಲವ್ ಮೇಡಮ್ ಮೇಲೆ ಲವ್? ಈ ಮೂತಿಗೆ ಈ ಮುತ್ತಿನ ಲವ್ ಬೇರೆ ಮಾಡು. ವೇಸ್ಟ್. ಅದು ಲಾಕರ್ ಅಲ್ಲಿ 2 crores ಇವಳು ಹೆಸರಲ್ಲಿತ್ತು. ಅದ್ರ ಕೋಡ್ ನಂಬರ್ ಇವಳು ಗೊತ್ತಿತ್ತು. ಅದಕ್ಕೋಸ್ಕರ ಇಷ್ಟೊಂದು ಕಷ್ಟಪಟ್ಟೆ, ಪ್ರಯೋಜನ ಆಗ್ಲಿಲ್ಲ. ಈ ವೇಸ್ಟ್ ಬಾಡಿನ ಇಲ್ಲೇ ಎಲ್ಲಾದ್ರೂ ತಳ್ಬಿಟ್ಟು ನಾವ್ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ತಳ್ಕೊಂಡು ಏನೋ ಮೇಡಮ್, ಇವನ ಕತೆ ಮುಗೀತು. ಜೀವನ ಪೂರ್ತಿ ಹೀಗೆ ಕೋಮಾಗೆ ಬಿದ್ದಿರ್ತಾನೆ. ನಡಿಯೇ. ಜೋಯಿಸ್ ಹೇಳ್ದಂಗೆ ನೀನು ಸಿಂಹ ರಾಶಿ ಮಕ ನಕ್ಷತ್ರದವಳ ಮದುವೆ ಆದ್ರೆ ನಿನ್ಗೆ ಒಳ್ಳೇದಾಗ್ಬೋದು. ಲೋ, ನಾವೆಲ್ಲ ಕಣ್ಣಿಗೆ ಪಟ್ಟಿ ಕಟ್ಟಿರೋ ಕುದುರೆ ಇದ್ದಂಗೆ ಕಣೋ. ಸಾಧನೆ ಅನ್ನೋ ಹಾದಿಲ್ ನೇರವಾಗಿ ಹೋಗ್ತಾನೆ ಇರ್ಬೇಕು. ಅದು ಅಲ್ಲದೆ ಯೌವನದ ಉತ್ಸಾಹನ ಈ ದಾಂಪತ್ಯಕ್ಕಿಂತ ಬಿಸ್ನೆಸ್ ಅಲ್ಲಿ ಕಳಿಬೇಕು ಕಣೋ. ಅಯ್ಯಲೇ, ನಿನ್ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತ. ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ. ಅಮ್ಮ ಗೋತ್ರ ಕ್ಯಾ? ನಾಮ್ ಬೋಲೋ. ಲಲಿತಾ, ಸಿಂಹ ರಾಶಿ ಮಕ ನಕ್ಷತ್ರ. ಲಕ್ಷ್ಮಿ, ಒಂದ್ ವೇಳೆ ಜ್ಯೋತಿಷರು ಹೇಳ್ದಂಗೆ ಸಿಂಹ ರಾಶಿ ಮಕ ನಕ್ಷತ್ರ ಇರೋ ಹುಡುಗಿನ ಮದುವೆ ಆದ್ರೆ ನನ್ಗೆ ಒಳ್ಳೇದಾಗುತ್ತೋ? ಲೇ, ನೀನು ಕಣ್ಣಿಗೆ ಪಟ್ಟಿ ಕಟ್ಟಿರೋ ಕುದುರೆ ಇದ್ದಂಗೆ ಕಣೋ. ಸಾಧನೆಯ ಗುರಿ ಕಡೆಗೆ ಸುಮ್ಮನೆ ಓಡ್ತಾ ಇರಬೇಕು. ಕುದುರೆ ಅಂದ ತಕ್ಷಣ 2 ಕಣ್ಣು 2 ಕಿವಿ 1 ಬಾಯಿ 4 ಕಾಲು ಅಷ್ಟೇ ಅಲ್ಲ, ಬೇರೇನು ಇರುತ್ತೆ, ಅರ್ಥ ಮಾಡ್ಕೊ. ಇರು, 1 ನಿಮಿಷ ಬಂದೆ. ಏನ್ ಸರ್ ಇಷ್ಟೊತ್ತಲ್ಲಿ? ಕಳ್ಳನ್ ಮಕ್ಕಳ್ರ, ನಿಮ್ಮಂತವ್ರನ್ನ ಹಿಡಿಯಕ್ಕೆ ರಾತ್ರಿ ಹೊತ್ತೇ ಬರಬೇಕು. ಏನಂದ್ಕೊಂಡಿದ್ರಲ್ಲೇ ಬಡ್ಡಿ ಮಕ್ಕಳಲ್ಲೇ? ಬಡ್ಡಿ ಕೊಟ್ಟು ಎಷ್ಟು ತಿಂಗಳಾಯ್ತು? ಅಲ್ಲ ಸರ್, 3 ತಿಂಗಳಾಯ್ತು. ಸರ್ ಪ್ಲೀಸ್ ಸರ್, ಹೊರಗಡೆ ಮಾತಾಡೋಣ. ಸರ್ ನಾನು ಹೊರಗಡೆ ಅವ್ಯವಹಾರ ಮಾಡ್ತೀನಿ, ಒಳಗಡೆ ವ್ಯವಹಾರ ಮಾಡ್ತೀನಿ. ಇಡ ದುಡ್ಡು. ನನ್ನ ಇಂಟ್ರೆಸ್ಟ್ ನ ಇಟ್ಕೊಂಡು ನಿನ್ನ ಇಂಟ್ರೆಸ್ಟಿಂಗ್ ಕೆಲ್ಸಕ್ಕೆ ಯೂಸ್ ಮಾಡ್ತಾ ಇದ್ಯಾ? ನಿನಗೆ 1 ತಿಂಗಳ ಬಡ್ಡಿ ಫ್ರೀ ಕಣ. ಸರ್ ಸರ್ ಸರ್, ಅವಳು ನನ್ನ ಹೆಂಡತಿ ಸರ್. 2 ತಿಂಗಳ ಬಡ್ಡಿ ಫ್ರೀ. ಹೋಗ ಸರ್. ಫಸ್ಟ್ ನೈಟ್ ಕೂಡ ಆಗಿಲ್ಲ ಸರ್. ಫಸ್ಟ್ ನೈಟ್ ಕೂಡ ಆಗಿಲ್ಲ. 3 ತಿಂಗಳ ಬಡ್ಡಿ ಫ್ರೀ ಕಣ. ಹೋಗ ಸರ್, ನಿಜವಾಗ್ಲೂ ನನ್ನ ಹೆಂಡತಿ ಸರ್. ಟೋಟ್ಲ್ ಮನ್ನಾ ಮಾಡಿದ್ದೀನಿ. ಹೋಗ ಸರ್, ಪ್ಲೀಸ್ ಸರ್. ಫುಲ್ಲು ಡಿಸ್ಕೌಂಟ್ ಕೊಡ್ತೀನಿ. ನಿನಗೂ ಏನ್ ಬೇಕೋ ಕೊಡ್ತೀನಿ. ಡಾಕ್ಟ್ರು ಕೊನೆದಾಗ ಚೆಕ್ ಮಾಡಿದ ಪೇಷಂಟೇ ಆ ಯೋಗರಾಜ್ ಹೆಂಡತಿ. ಏನ್ ಗಂಡಸ್ತರ ಅಲ್ಲ, ಗಂಡಸೆ. ಅವತ್ತವಳನ್ನ ಚೆಕ್ ಮಾಡಕ್ಕೆ ಅಂತ ಒಳಗೋದವರು ಈ ರೀತಿ ಬಿದ್ದ್ಬಿಟ್ಟಿದ್ದಾರೆ. ಅಲ್ಲೇನ್ ನೋಡ್ ಬಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತು, ಏನ ನೋಡಿ ಮೂರ್ಛೆ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ಅದಾ ತರ್ತೀನಿ, ತಂದು ನಿನ್ ಕಣ್ಣು ಮುಂದೆ ತೋರಿಸ್ತೀನಿ. ಜಯಲೆ, ಜಯ ಅವಳ ಗಂಡನ ಜೊತೆ ಹನಿಮೂನ್ ಹೋಗಿದ್ದಾಳೆ. ಯಾರನ್ನ ಕೇಳಿ ಕಳ್ಸಿದ್ರಿ ಹನಿಮೂನ್ಗೆ? ನಾನು ಒಪ್ಪಲ್ಲ, ಇದಕ್ ನಾನು ಒಪ್ಪಲ್ಲ. ಯಾರನ್ನ ಯಾಕ್ರಿ ಕೇಳ್ಬೇಕು? ಅವ್ರ ಗಂಡ ಹೆಂಡತಿ ಹನಿಮೂನಿಗೆ ಹೋದ್ರೆ ನಿಮ್ದೇನ್ರಿ? ಯಾರು ಹೇಳ್ತೆ? ಈ ಹನಿಮೂನ್ ನಡೆಯೋದಿಲ್ಲ, ನಡೆಯೋಕ್ ನಾನು ಬಿಡೋದು ಇಲ್ಲ. ಜಯ ಈ ಪ್ರಪಂಚದಲ್ಲಿ ಯಾವ ಮೂಲಲ್ಲಿದ್ರು ನಾನ್ ಕಂಡಿಡಿತೀನಿ. ಲುಕ್, ಐ ವಿಲ್ ಸ್ಟಾಪ್ ದಟ್ ಹನಿಮೂನ್. ಐ ವಿಲ್ ಸ್ಟಾಪ್ ದಟ್ ಹನಿಮೂನ್. ಗೋವಿಂದ, ಏನ್ ಸರ್, ನಾವು ಆಚೆ ಹೋಗ್ತಾ ಇದೀವಿ. ಯಾರೇ ಬಂದ್ ಕೇಳಿದ್ರು ಜಯ ಮಂಗಳೂರಿಗೆ ಹನಿಮೂನಿಗೆ ಹೋಗಿರೋ ವಿಚಾರ ಮಾತ್ರ ಹೇಳ್ಬಾರ್ದು. ಈ ಮನೆನ ಭದ್ರವಾಗಿ ನೋಡ್ಕೋಬೇಕು. ಓಕೆ. ಜೈನ್ನ ಮದುವೆ ಆಗೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿದ್ದಾರೆ. ತಗೊಳ್ಳಿ ಸ್ವೀಟ್ಸ್. ಇದೆಲ್ಲ ನನಗೆ ಹೇಳ್ತಾರೆ. ಜಯ ಎಲ್ಲಿ? ಯೋಗಿ ಜೊತೆ ಹನಿಮೂನ್ಗೋಗಿದ್ದಾಳೆ. ಯೋಗಿ ಜೊತೆ ಹನಿಮೂನ್ಗ? ಒಂದು ಹೆಣ್ಣನ್ನ ಬಲವಂತವಾಗಿ ಹನಿಮೂನ್ ಕರ್ಕೊಂಡು ಹೋಗೋದು ಕಾನೂನು ಪ್ರಕಾರ ಅಪರಾಧ. IPC ಸೆಕ್ಷನ್ 319 ಪ್ರಕಾರ 30,000 ರೂಪಾಯಿ ದಂಡ, 3 ವರ್ಷ ಜೈಲು. ಗೊತ್ತಿಲ್ಲ ನಿನ್ಗೆ? ಅದನ್ನ ಕಟ್ಕೊಂಡು ನನಗೇನಾಗಬೇಕು? ಜಯ ಎಲ್ಲಪ್ಪ? ಇವನ್ ಜೊತೆ ಹೋಗಿ ಜೈನ್ ಸೇರ್ಕೋಬೇಕು. ಜಾಗ ಎಲ್ಲಿ ಅಂತ ಹೇಳ್ಬೇಕು ಅಂದ್ರೆ ಓನ್ಲಿ 5,000. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕಾದ್ರೆ 500 ರೂಪಾಯಿ ಅಷ್ಟೇ. 1 ನಿಮಿಷ. ಲಗೇಜ್ ರೆಡಿ ಮಾಡ್ಕೊಳ್ಳೋದು. 1 2 3 4 5 ತಗೋ 500 ರೂಪಾಯಿ. ಮಂಗಳೂರು. ಥ್ಯಾಂಕ್ ಯು. ಅಂದ್ರೆ ನಾನ್ ಬೇಡವಾ? ನೆಕ್ಸ್ಟ್ ಜಯ ಎಲ್ಲಿ? ಹನಿಮೂನ್ಗೋಗಿದ್ದಾಳೆ. ಏನು? ಆಗಸ್ಟ್ 15ಕ್ಕೆ ನಾನು ಫಿಲಂ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದೀನಿ, ಅವಳು ಮಗು ರಿಲೀಸ್ ಮಾಡಕ್ ಹೋಗಿದ್ದಾಳ.
ನಾನ್ ಯಾರು? ಪ್ರೊಡಕ್ಷನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್. ಎಷ್ಟು ಪಿಕ್ಚರ್ಗಳನ್ನ ಮಧ್ಯಕ್ಕೆ ನಿಲ್ಸಿಲ್ಲ. ಆಫ್ಟರ್ ಆಲ್ ಈ ಹನಿಮೂನ್ ನಿಲ್ಸಕ್ಕಾಗಲ್ವಾ? ಜಯ ಎಲ್ಲಿ? ಇವ್ನು ನನ್ ಬಿಟ್ಟು ಹೋಗ್ಬಿಟ್ರೆ ಬರೀ ಜಾಗ ತೋರ್ಸಕ್ಕೆ 500 ರೂಪಾಯಿ. ನಾನೇ ಜೊತೆಲಿ ಬಂದು ಜಾಗ ತೋರಿಸಿ ಹೆಲ್ಪ್ ಮಾಡ್ಬೇಕು ಅಂದ್ರೆ 5000. ಹೋಗ ತವ 500. ಮಂಗಳೂರು. ಥ್ಯಾಂಕ್ಸ್. ನಾನು ಯಾರಿಗೂ ಬೇಡವಾ? ಕುಡಿಯತ್ ಕಲ್ತು ಹಾಳ ಹೋಗ್ಬಿಟ್ಟೆ. ಜಯ ಯೋಗಿ ಜೊತೆಲಿ ಹನಿಮೂನ್ಗೆ ಹೋಗಿದ್ದಾಳೆ. ಹನಿಮೂನ? ಎಲ್ಲಿ? ಹೇಳಲ್ಲ, ತೋರಿಸ್ತೀನಿ. ಯಾಕೆ ನಿಮ್ಗೂ ಅವಳ ಮೇಲೆ ಇದ? ಅವಳು ಹೆಣ್ಣು ವೇಷದಲ್ಲಿರೋ ಗಂಡಸು. ಗಂಡು ಅಂತ ಗೊತ್ತಿದ್ದು ಮತ್ತೆ ಯಾಕೆ ಹಿಡುಕ್ತಾ ಇದ್ದೀರಾ? ಅಯ್ಯೋ ನನಗಲ್ಲಪ್ಪ, ನನ್ನ ಹೆಂಡತಿಗೆ. ಅಯ್ಯೋ ಸರ್, ಯಾಕೆ? ನೀವೆಷ್ಟು ಒಳ್ಳೆಯವರು ಸರ್. ಯಾಕಪ್ಪ? ಹೆಂಡತಿಗೋಸ್ಕರ ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದೀರಾ? ನಮಸ್ಕಾರ ಸರ್. ನಮಸ್ಕಾರ. ಹಂಗಿರ್ಲಿ, ಡಾಕ್ಟರ್ ಫೀಸ್ 300 ರೂಪಾಯಿ ಜೋಬಲ್ಲಿ ಇದೆಯಾ? ಆಯ್ತಾ ಸರ್, 300 ರೂಪಾಯಿ ಮಡಗಿವ್ನಿ. ಏನ್ ಪ್ರಾಬ್ಲಮ್? ಡಾಕ್ಟ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. 4 ಸಲ ಕಷಾಯ ಮಾಡಿ ಕುಡಿಸ್ದೆ. 3 ಸಲ ಎಣ್ಣೆ ತಿಕ್ಕಿ ನೋಡ್ದೆ. ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಸುಮ್ನೆ ಒಯ್ಯೋ ಅಂತ ಅಳ್ತಾವಳೆ. ನೀವೇ ನೋಡ್ಬೇಕು. ನೀನ್ ಕರೆಕ್ಟ್ ಆಗಿ ಗಂಡಿನ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅಮ್ಮನ ಕೈಲಿ ಕುವಾ 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 ಅಂತ ಮಗು ಅಳಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಡಾಕ್ಟರ್ ಕೆಲಸ ಮಾಡಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಾನು ಹೇಳ್ತಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತೀಯಾ? ನಾನ್ ಡಾಕ್ಟ್ರು. ನಾಟಿ ಡಾಕ್ಟ್ರು. ನಾಟಿ ವೈದ್ಯರು ಡಾಕ್ಟ್ರೆ. ಯು ನಾಟ್. ಹೋಗು, ಈಚೆ ಕುತ್ಕೊಂಡಿರೋ, ಚೆಕ್ ಮಾಡ್ಬಿಟ್ಟು ಕರಿತೀನಿ. ಹೋಗು ಮಲ್ಕಮ್ಮ. ಇನ್ನೊಬ್ಬಳನ್ನೇ ಮಲ್ಕೊ ಅಂದಮ್ಮ. ಅಮ್ಮ ತುಂಬಾ ಫಾಸ್ಟ್ ಆಗಳೆ. ಇರ್ಲಿ, ನಮಗೂ ಅದೇ ಬೇಕು. ಡಾಕ್ಟ್ರೆ, ಡೋಂಟ್ ವರಿ, ಡೋಂಟ್. ಇದು ಒಳ್ಳೆ ಜಾಗ ಇನ್ನೂ ನೀವು ಕಂಡಿಡ್ದಿಲ್ವಾ? ನಂಗೆ ಹೊಟ್ಟೆ ನೋವ್ತಾ ಇದೆ. ನೀವೆಲ್ಲಿ ಕೈ ಹಾಕ್ತಾ ಇದ್ದೀರಾ? ಎಲ್ಲಿ ನೋವಾಗತ್ತೋ ಅಲ್ಲಿ ಕೈ ಹಾಕೋನು ಆರ್ಡಿನರಿ ಡಾಕ್ಟರ್. ಎಲ್ಲೇ ನೋವಾದ್ರೂ ಪಟಕ್ ಅಂತ ಹಾರ್ಟ್ ಕೈ ಹಾಕಿ ಪಂಪಿಂಗ್ ಚೆಕ್ ಮಾಡ್ತಾನಲ್ಲ, ಅವನೇ ಎಕ್ಸ್ಟ್ರಾರ್ಡಿನರಿ ಡಾಕ್ಟರ್. ನಿನಗೆ ಎಷ್ಟು ಸರಿ ಹೇಳಿದೀನಿ, ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ, ನನ್ನ ಪ್ರೊಫೆಷನ್ಗೆ ನೀನ್ ತಲೆ ಇಡಬೇಡ ಅಂತ. ಡಾಕ್ಟ್ರೆ, ಅವರು ನನ್ನ ಗಂಡ ಅಲ್ಲಮ್ಮ. ಡಾಕ್ಟರ್ ಚಂದ್ರಕಲಾ ಅಂತ ಮನೆ ಮುಂದೆ ದೊಡ್ಡದಾಗಿ ಬೋರ್ಡ್ ಹಾಕಿದೆ. ಆ ಅಯ್ಯೋಗ್ಯ ಮಲ್ಕೋ ಅಂತಷ್ಟ ಮಲಗ್ಬಿಡದ? ನೋಡಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಉದ್ಧಾರ ಆಗ್ತಿರೋ ಹಾಳಾಗೋಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಕರೆಕ್ಟ್ ಆಗಿ ಬಡ್ಡಿ ಮಾತ್ರ ಟೈಮ್ ತಂದ್ಕೊಟ್ಟಿಲ್ಲ ಅನ್ಕೊಳ್ಳಿ, ನೀವೆಲ್ಲಿರ್ತಿರೋ ಅಲ್ಲೇ ಬಂದು ಎಲ್ಲಾ ಬಿಚ್ಚಿಸ್ಬಿಡ್ತೀವಿ.